ಮೊದಲನೇದಾಗಿ ನಾವು ಏನು ಅನ್ಯ ಭಾಷಿಕರು ಅಂದ್ರೆ ನಮ್ಮ ಕರ್ನಾಟಕ ಅಲ್ಲದೆ ಬೇರೆ ಜಾಗದಿಂದ ಬಂದಿರುವಂಥವ್ರಿಗೆ ನಾವು ನಿಜವಾಗ್ಲೂ ಕನ್ನಡದವರು ಕೈ ಬೀಸಿ ಅವರುಗಳಿಗೆ ನಾವು ಅವಕಾಶಗಳನ್ನ ಕೊಟ್ಟಿದ್ದೀವಿ. ಅವರಲ್ಲಿರುವಂಥ ಒಂದು ಟ್ಯಾಲೆಂಟ್ನ ಒಂದು ಅಭಿಮಾನ ಇರ್ಬೋದು, ಅದ್ರ ಬಗ್ಗೆ ನಮ್ಮ ಕರ್ನಾಟಕದವ್ರಲ್ಲಿ ಎರಡು ಮಾತಿಲ್ಲ. ಆ ಒಂದು ಅವಕಾಶನ ಅವರು ಸದುಪಯೋಗ ಪಡಿಸ್ಕೋಬೇಕೇ ಹೊರತು ಈ ರೀತಿ ಅವಹೇಳನ ಮಾಡಬಾರ್ದು. ಯಾಕೆಂತಂದ್ರೆ ಎಲ್ಲೇ ಹೋಗ್ಲಿ, ಯಾವುದೇ ಜಾಗ ಇರಲಿ, ಆ ಒಂದು ಜಾಗದ ಮಹತ್ವ ಇರ್ಬೋದು, ಇರ್ಬೋದು, ನಾವು ಗೌರವವನ್ನ ಕೊಡಬೇಕು. ಯಾಕೆಂದ್ರೆ ಅದರಿಂದ ನಾವು ಸಂಪಾದನೆ ಮಾಡ್ತಾ ಇದೀವಿ, ಅನ್ನ ತಿಂತಾ ಇದೀವಿ, ದುಡಿತಾ ಇದೀವಿ ಅಂತಂದಾಗ ಅದಕ್ಕೆ ನಾವು ಗೌರವವನ್ನ ಕೊಡ್ಬೇಕೇ ಹೊರತು ಈ ರೀತಿ ಅವಹೇಳನ ಮಾತುಗಳನ್ನ ಆಡಬಾರ್ದು. ಏನ್ ಕೇಳಿದ್ದವರು? ಯಾಕಂದ್ರೆ ಕರ್ನಾಟಕದಲ್ಲಿ ಬಂದ ಮೇಲೆ ಕನ್ನಡದ ಒಂದೆರಡು ಹಾಡು ಹಾಡಬೇಕಾಗಿತ್ತು. ಅವರು ಎರಡಲ್ದೇ ಇದ್ರು ಒಂದಾದ್ರೂ ಹಾಡಬೇಕು. ಅದು ಬಿಟ್ಬಿಟ್ಟು ಕನ್ನಡದ ಬಗ್ಗೆ ಕೇಳಿದ ಮಾತ್ರದಕ್ಕೆ ಯಾವುದೋ ಒಂದು ಪೆಹಲ್ಗಾಮ್ ಇದಕ್ಕೆ ಹೋಲಿಸೋದು ನಿಜವಾಗ್ಲೂ ಸೋನು ನಿಗಮ್ ಅವ್ರು ಇರುವಂತ ಸ್ಥಾನಕ್ಕೆ ಅದು ಅರ್ಹತೆ ಅಲ್ಲ ಅಂತ ಅನ್ಸುತ್ತೆ ಅವ್ರು ಮಾತಾಡಿದ್ದು. ಒಂದ್ ಕಡೆ ಬಂಧನ ಆಗ್ಬೇಕು, ಇನ್ನೊಂದ್ ಕಡೆ ಸ್ವಾರಿ ಕೇಳಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳು ನಡೀತಾ ಇದೆ. ಸೊ ಅದ್ರ ಜೊತೆಗೆ ಕನ್ನಡದ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ರೀತಿಯಾದ ಅವಕಾಶಗಳನ್ನ ಕೊಡಬಾರ್ದು. ಅದರ ಜೊತೆಗೆ ಯಾರೆಲ್ಲ ಒಂದು ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೋ ಅಲ್ಲೂ ಕೂಡ ಅವರಿಗೆ ಹಾಡೋದಕ್ಕೆ ಅವಕಾಶವನ್ನ ಕೊಡಬಾರ್ದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಖಂಡಿತ ನಿಜವಾಗ್ಲೂ ನಾನು ಹೇಳೋದು ಸೋನು ನಿಗಮ್ ಅವರೊಬ್ಬರೇ ಅಲ್ಲ, ಇದೊಂದು ನಮ್ಮ ಕರ್ನಾಟಕದಲ್ಲೇ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಇದೊಂದು ಮಾದರಿ ಆಗ್ಬೇಕು, ಇದೊಂದು ಪಾಠ ಆಗ್ಬೇಕು. ಯಾಕೆಂತಂದ್ರೆ ಈ ತರ ಏನಂತಾರೆ ಗೌರವಾನ್ವಿತ ಸ್ಥಾನದಲ್ಲಿ ಇರೋರೇ ಈ ತರ ಕೆಲಸ ಮಾಡ್ಬೇಕಾದ್ರೆ ಸೊ ಬೇರೆಯವ್ರಿಗೆ ಇದೊಂದು ಹೇಗೆ ನಾವು ಕಲ್ಸ್ಕೊಡ್ಬೇಕು ಅನ್ನೋದು ಇದೊಂದು ಪಾಠ ರೀತಿ ಆಗ್ಬೇಕು. ಇನ್ನು ಯಾರೇ ಆಗ್ಲಿ ಸೋನು ನಿಗಮ್ ಅವ್ರಲ್ದೆ ಬೇರೆ ಯಾರೇ ಕಲಾವಿದರು ಏನೇ ಆಗ್ಲಿ, ಯಾವುದೇ ಏನಂತಾರೆ ದೇಶಕ್ಕೂ ಅಥವಾ ಹೋಗ್ಲಿ ಅಥವಾ ರಾಜ್ಯಕ್ಕೂ ಹೋಗ್ಲಿ, ಅಲ್ಲಿ ಆ ಭಾಷೆನ ಆ ರಾಜ್ಯನ ಅವಹೇಳನ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗ್ಬೇಕು, ಮಾದರಿ ಆಗ್ಬೇಕು ಅಂತ ನಾವು ಇದೊಂದು ಹೋರಾಟ ನಿಜವಾಗ್ಲೂ ದಿಟ್ಟವಾಗಿ ಮಾಡ್ತಾ ಇದ್ದೀವಿ. ನಾವು ಕನ್ನಡಿಗರಲ್ಲಿ ಏನ್ ಹೇಳ್ತೀರಾ? ಬಿಕಾಸ್ ಎಲ್ಲ ಒಂದ್ ಕಡೆ ಬೇರೆ ಭಾಷೆಗಳನ್ನ ಕಲಿಯುವಂತ ಬರದಲ್ಲಿ ಕನ್ನಡವನ್ನ ಟೀಚ್ ಮಾಡೋದು ಅಂದ್ರೆ ಹೇಳ್ಕೊಡುವಂತದ್ದೇ ಮರ್ತೋಗ್ಬಿಟ್ಟಿದ್ದಾರೆ. ಖಂಡಿತ. ಯಾಕೆಂತಂದ್ರೆ ಇವತ್ತಿನ ದಿವಸ ಇಂಗ್ಲಿಷ್ ಅನ್ನೋದು ಎಲ್ಲರದು ಏನಂತಾರೆ ಮನ್ಸ ಎಲ್ಲಾ ಕಡೆ ಆವರಿಸ್ಕೊಂಡ್ಬಿಟ್ಟಿದೆ. ಕನ್ನಡನ ಎಲ್ಲೋ ನಮ್ಮ ಶಾಲೆಗಳೆಲ್ಲ ಇರ್ಬೋದು, ಬೇರೆ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಕನ್ನಡ ಭಾಷೆ ಮಾತಾಡಿದ್ರೆ ಅವ್ರಿಗೆ ಒಂದು ಅವಮಾನ ಆಗುವಂಥದ್ದು, ಅವ್ರಿಗೆ ತಿರಸ್ಕಾರದಲ್ಲಿ ನೋಡೋವಂಥದ್ದು ಸಾಕಷ್ಟು ನಡೀತಾ ಇದೆ. ಖಂಡಿತ ಇದೊಂದು ನಮ್ಮ ಕನ್ನಡದವರಾಗಿ ಕನ್ನಡ ಮನಸ್ಸುಗಳು ಇದೊಂದು ಬೇಜಾರಾಗುವಂಥ ವಿಷಯ. ಇದೊಂದು ಸಣ್ಣ ಪುಟ್ಟ ವಿಷಯ ಇರ್ಬೋದು, ಎಲ್ಲದಕ್ಕೂ ಈ ತರ ಸಂಘಟನೆ ನಾರಾಯಣಗೌಡರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೂ ನಾವು ಹೋರಾಟ ಮಾಡ್ಬೇಕಂದ್ರೆ ಎಲ್ಲಿದ್ದೀರಾ ನೀವು ಕನ್ನಡದವರೆಲ್ಲ? ಎಲ್ಲಿ ನಿಂತ್ಕೊಂಡಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನೀವೆಲ್ಲಿ ಯಾರು ಕನ್ನಡದವ್ರಲ್ವಾ? ನೀವ್ ಇಲ್ಲಿ ಹುಟ್ಟಿ ಬೆಳೆದಿಲ್ವಾ? ಇದಕ್ಕೆ ನೀವು ಗೌರವ ಕೊಡ್ತಾ ಇದ್ದೀರಾ ಇಲ್ವಾ? ಮನಸ್ಸಿನಲ್ಲಿ ಇದೆಯಾ ಇಲ್ವಾ? ಎಲ್ಲೇ ಹೋಗ್ಲಿ, ಏನೇ ಆಗ್ಲಿ, ಒಂದ್ ಸಣ್ಣ ಪುಟ್ಟ ವಿಷಯ ಇದ್ರೂ ನಿಂತ್ಕೊಳ್ಳಿ, ಕನ್ನಡದವ್ರಾಗಿ ನಿಂತ್ಕೊಳ್ಳಿ, ಮಾತಾಡಿ. ಇಲ್ಲ ಅಂತಂದ್ರೆ ಕನ್ನಡನ ನಾವು ಉಳಿಸೋದಕ್ಕಾಗ್ಲಿ ಬೆಳೆಸೋದಕ್ಕಾಗ್ಲಿ ಖಂಡಿತ ಸಾಧ್ಯ ಆಗಲ್ಲ. ಈ ತರ ನಮ್ಮಂತ ಹೋರಾಟಗಾರರೇ ಈ ತರ ಸಂಘಟನೆದವರೇ ನಿಂತ್ಕೋಬೇಕಾ ಇದಕ್ಕೆ? ಇದೊಂದು ಕ್ವಶನ್ ನಾನು ಕನ್ನಡದವ್ರಿಗೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವು? ಅವ್ರು ನನ್ ಬೈಟ್ಗೆ ತಗೊಳ್ಳಿ ಯಾಕೆಂದ್ರೆ ಇದನ್ನ ದೊಡ್ಡವರಲ್ಲಿ ಏನಂತಾರೆ ಅವ್ರು ಮಾತಾಡಿದ್ರೆ ಒಳ್ಳೇದು. ನಾವೆಲ್ಲ ಅವ್ರಿಗೆ ಖಂಡಿತ ಬೆಂಬಲಿಗರಾಗಿ ನಿಂತ್ಕೊಂಡಿರ್ತೀವಿ. ಸರ್ಕಾರ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ನೋಡಿ, ಈಗ ನಡೀತಾನೆ ಇದೆ ಪೆಹಲ್ಗಾಮ್ ವಿಷಯ ಆದ್ಮೇಲೆ ಏನಂತಾರೆ ಲೈಕ್ ಕ್ರಿಶ್ಚಿಯನ್ಸ್ದವ್ರದ್ದು ಇರ್ಬೋದು, ಮುಸ್ಲಿಮ್ಸ್ದವ್ರದ್ದು ಇರ್ಬೋದು, ಅವ್ರವ್ರ ಶಾಲೆಗಳಲ್ಲಿ ಅವ್ರ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು ಓದಿ ಎಲ್ಲ ಆದ್ರೆ ನಮ್ಮ ಭಗವದ್ಗೀತೆ ಎಲ್ಲಿ ನಡೀತಾ ಇದೆ, ಎಲ್ಲಿ ಹೇಳ್ಕೊಡ್ತಾ ಇದೀವಿ ನಮ್ಮ ಶಾಲಾ ಕಾಲೇಜುಗಳನ್ನಾಗ್ಲಿ, ಮಕ್ಕಳಲ್ಲಿ ಆ ಒಂದು ಸಂಸ್ಕೃತಿ ಸಂಸ್ಕಾರನ ನಾವು ಎಲ್ಲಿ ಬೆಳೆಸ್ತಾ ಇದೀವಿ, ಹಿಂದುತ್ವನ ಎಲ್ಲಿ ಉಳಿಸ್ತಾ ಇದೀವಿ? ಖಂಡಿತ ಎಲ್ಲ ಶಾಲೆಗಳಲ್ಲೂ ಕನ್ನಡ ಕಡ್ಡಾಯವಾಗಿರ್ಬೇಕು. ಒಂದು ಭಾಷೆ ಯಾರೇ ಬರ್ಲಿ, ಅವರು ಥರ್ಡ್ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ, ಕನ್ನಡನ ಕಲೀರಿ ಅಂತ ನಾವು ಆದೇಶ ಮಾಡಬೇಕು. ಆವಾಗ ನಾವು ಕನ್ನಡನ ಉಳಿಸ್ಬೋದು. ಇನ್ನೊಂದು, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರನ ಬೆಳವಣಿಗೆ ತರಬೇಕು ಅಂತಂದ್ರೆ ಭಗವದ್ಗೀತೆ ಅನ್ನೋದು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಬರಬೇಕು. ಅದನ್ನ ತಿಳ್ಕೋಬೇಕು ನಮ್ಮ ಕನ್ನಡದವರಾಗ್ಲಿ ಹಿಂದೂಗಳವರಾಗ್ಲಿ. ಸೊ ಇದು ಈ ತರದೆಲ್ಲ ಒಂದು ಏನಂತಾರೆ ಚೇಂಜಸ್ನ ತಂದಾಗ ಖಂಡಿತ ಸರ್ಕಾರದವರು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.